ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಬ್ರ್ಯಾಂಡ್ ಬಸವಣ್ಣ ಅನ್ನೋ ಬಗ್ಗೆ. 12ನೇ ಶತಮಾನದ ಶಿವಶರಣರ ಕ್ರಾಂತಿ ಎನ್ನುವುದು ಒಂದು ಸಮೂಹ ಸನ್ನಿಹ ಅಥವಾ ಸಾಮೂಹಿಕ ಪ್ರಯತ್ನವಾಗಿತ್ತು. ಆದರೆ ಇಂದಿನ ಕಾಲಘಟ್ಟದಲ್ಲಿ ಕೇವಲ ಬಸವಣ್ಣನವರನ್ನು ಮಾತ್ರ ಮುನ್ನೆಲೆಗೆ ತಂದು ಉಳಿದ ಶರಣರನ್ನು ನೆಪಮಾತ್ರಕ್ಕೆ ಬಳಸಿಕೊಳ್ಳುತ್ತಿರುವುದು ಒಂದು ವ್ಯವಸ್ಥಿತ ಸಿದ್ಧಾಂತದಂತೆ ಕಾಣುತ್ತಿದೆ. ಈ ಸೊಗಲಾಡಿ ಶರಣರ ನಡೆಯ ಹಿಂದಿನ ಅಸಲಿಯತ್ತನ್ನು ಬಿಚ್ಚಿಡುವ ಕಾಲ ಬಂದಿದೆ. ಶರಣರ ಸಮಾನತೆ ಮತ್ತು ಇಂದಿನ ಬ್ರ್ಯಾಂಡ್ ರಾಜಕೀಯ. ವಚನ ಚಳುವಳಿ ಇದು ಏಕವ್ಯಕ್ತಿ ಪ್ರದರ್ಶನವಾಗಿರಲಿಲ್ಲ. 12ನೇ ಶತಮಾನದ ಕ್ರಾಂತಿ ನಡೆದಿದ್ದು ಅನುಭವ ಮಂಟಪದಲ್ಲಿ. ಅಲ್ಲಿ ಅಲ್ಲಮ ಪ್ರಭುಗಳು ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ರು, ಸಿದ್ಧರಾಮರು ಕರ್ಮಯೋಗಿಯಾಗಿದ್ರು, ಅಕ್ಕ ಮಹಾದೇವಿ ವೈರಾಗ್ಯದ ಶಿಖರವಾಗಿದ್ರು. ಆದರೆ ಇಂದು ಅನೇಕರು ಇತಿಹಾಸವನ್ನು ಎಡಿಟ್ ಮಾಡುತ್ತಿದ್ದಾರೆ. ಬಸವಣ್ಣನವರನ್ನು ಒಬ್ಬನೇ ಒಬ್ಬ ಹೀರೋ ಎಂಬಂತೆ ಬಿಂಬಿಸಿ ಉಳಿದ ನೂರಾರು ಶರಣರನ್ನು ಕೇವಲ ಸೈಡ್ ಆಕ್ಟರ್ಗಳನ್ನಾಗಿ ಮಾಡುತ್ತಿರುವುದು ಆ ಚಳುವಳಿಯ ಆಶಯಕ್ಕೆ ಮಾಡುತ್ತಿರುವ ಅಪಮಾನ. ಉಳಿದ ಶರಣರು ಕೇವಲ ಟೂಲ್ ಕಿಟ್ ಆಗಿದ್ದಾರೆಯೇ? ಇಂದಿನ ಹಲವು ವೇದಿಕೆಗಳಲ್ಲಿ ಉಳಿದ ಶರಣರ ಹೆಸರುಗಳನ್ನು ಕೇವಲ ವೋಟ್ ಬ್ಯಾಂಕ್ ಅಥವಾ ಜಾತಿ ಸಮೀಕರಣಕ್ಕಾಗಿ ಬಳಸಲಾಗುತ್ತಿದೆ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯನವರ ಹೆಸರುಗಳನ್ನು ಕೇವಲ ಸಮಸಮಾಜದ ಘೋಷಣೆ ಕೂಗಲು ಬಳಸಿಕೊಳ್ಳಲಾಗುತ್ತಿದೆ. ಅವರಿಗೆ ಸಿಗಬೇಕಾದ ವೈಚಾರಿಕ ಗೌರವಕ್ಕಿಂತ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಪುಷ್ಟಿ ನೀಡಲು ಇವರನ್ನು ದಾಳಗಳಾಗಿ ಬಳಸಲಾಗುತ್ತಿದೆ. ಪ್ರಶ್ನೆ: ಬಸವಣ್ಣನವರನ್ನು ಒಪ್ಪುವವರು ಅಲ್ಲಮ ಪ್ರಭುಗಳ ನಿಷ್ಠುರ ವೈರಾಗ್ಯವನ್ನಾಗಲಿ ಅಥವಾ ಅಕ್ಕಮನ ಕ್ರಾಂತಿಕಾರಿ ನಿಲುವನ್ನಾಗಲಿ ಅಷ್ಟೇ ತೀವ್ರವಾಗಿ ಯಾಕೆ ಅಪ್ಪಿಕೊಳ್ಳುತ್ತಿಲ್ಲ? ಸೊಗಲಾಡಿ ಶರಣರ ಅಜೆಂಡಾ ಏನು? ಬಸವಣ್ಣ ಎಂದರೆ ಒಂದು ಬ್ರ್ಯಾಂಡ್ ಎಂದು ಮಾಡಿಕೊಂಡಿರುವ ಇಂದಿನ ಮಠಾಧೀಶರು ಮತ್ತು ಬುದ್ಧಿಜೀವಿಗಳ ಉದ್ದೇಶ ಸ್ಪಷ್ಟ. ಅಧಿಕಾರ ಕೇಂದ್ರಿತ ಚಿಂತನೆ. ಒಬ್ಬ ವ್ಯಕ್ತಿಯನ್ನು ಹೈಲೈಟ್ ಮಾಡುವುದರಿಂದ ಸಂಘಟನೆ ಸುಲಭವಾಗುತ್ತದೆ. ಆದರೆ ಇದು ಶರಣರ ಅಹಂರಹಿತ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ವೈಚಾರಿಕ ಹೈಜಾಕ್. ಬಸವಣ್ಣನವರ ಮೃದಿತ್ವ ಮತ್ತು ಜನಾನುರಾಗಿ ಗುಣವನ್ನು ಬಳಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಸುಲಭ. ಆದರೆ ಅಲ್ಲಮನ ಕಟು ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವುದು ಇವರಿಗೆ ಕಷ್ಟ. ಇತಿಹಾಸದ ತಿರುಚುವಿಕೆ. ಶರಣ ಸಂಕುಲದ ಸಾಂಘಿಕ ಶಕ್ತಿಯನ್ನು ಮರೆಮಾಚಿ ಅದನ್ನು ಏಕವ್ಯಕ್ತಿಕೇಂದ್ರಿತ ಧರ್ಮವಾಗಿ ಪರಿವರ್ತಿಸುವ ಹುನ್ನಾರ ಇದು. ಶರಣರ ಆಶಯಕ್ಕೆ ದ್ರೋಹ. ಬಸವಣ್ಣನವರೇ ಸ್ವತಃ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದಿದ್ದರು. ಆದರೆ ಇಂದಿನ ಅನುಯಾಯಿಗಳು ಬಸವಣ್ಣನವರನ್ನು ಹಿರಿಯ ಮಾಡುವುದರಲ್ಲೇ ಮಗ್ನರಾಗಿ ಉಳಿದ ಭಕ್ತರನ್ನು ಕಿರಿಯ ಸ್ಥಾನಕ್ಕೆ ತಳ್ಳುತ್ತಿದ್ದಾರೆ. ಇದು ಶರಣರ ಮೂಲ ಆಶಯವಾದ ಇವ ನಮ್ಮವ ಎಂಬುದನ್ನು ಮರೆತು ಇವ ನಮ್ಮ ಬ್ರ್ಯಾಂಡ್ ಎಂದು ಮಾಡುತ್ತಿರುವ ಸೊಗಲಾಡಿತನ. ಶರಣರ ಕ್ರಾಂತಿ ಎನ್ನುವುದು ಜೇನುಗೂಡಿನಂತೆ. ಅಲ್ಲಿ ಪ್ರತಿಯೊಬ್ಬ ಶರಣನೂ ಪ್ರಮುಖನೇ. ಬಸವಣ್ಣನವರನ್ನು ಹೊಗಳುವ ನೆಪದಲ್ಲಿ ಉಳಿದವರನ್ನು ಗೌಣ ಮಾಡುವುದು ಇತಿಹಾಸಕ್ಕೆ ಮತ್ತು ಸತ್ಯಕ್ಕೆ ಮಾಡುವ ದ್ರೋಹ. ನಮಗೆ ಬೇಕಾಗಿರುವುದು ಬಸವ ಕೇಂದ್ರಿತ ಸಿದ್ಧಾಂತವಲ್ಲ, ಶರಣ ಕೇಂದ್ರಿತ ಸಮಾನತೆ. ಬಸವಣ್ಣನವರು ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದರೂ ಅಂದಿನ ವ್ಯವಸ್ಥೆಯಲ್ಲಿದ್ದ ಲೋಪಗಳನ್ನು ತಿದ್ದಲು ಪ್ರಯತ್ನಿಸಿದವರು. ಆದರೆ ಇಂದು ಅವರನ್ನೇ ಮುಂದಿಟ್ಟುಕೊಂಡು ಒಂದು ಇಡೀ ಸಮುದಾಯವನ್ನು, ಬ್ರಾಹ್ಮಣರನ್ನು ಕೀಳಾಗಿ ಚಿತ್ರಿಸುವುದು ಮತ್ತು ಅವರ ಅಸ್ತಿತ್ವವನ್ನು ಪ್ರಶ್ನಿಸುವುದು ಎಷ್ಟು ಸರಿ? ಸೊಗಲಾಡಿತನ. ಬಸವಣ್ಣನವರು ದಯವೇ ಧರ್ಮದ ಮೂಲ ಎಂದರು. ಆದರೆ ಇಂದು ಬಸವಣ್ಣನವರ ಹೆಸರನ್ನು ಬಳಸುವವರು ದಯೆಯನ್ನು ಮರೆತು ದ್ವೇಷವನ್ನೇ ಧರ್ಮದ ಮೂಲವನ್ನಾಗಿ ಮಾಡುತ್ತಿದ್ದಾರೆ. ಬ್ರಾಹ್ಮಣ್ಯದ ವಿರೋಧ ಮತ್ತು ಬ್ರಾಹ್ಮಣರ ವಿರೋಧದ ನಡುವಿನ ವ್ಯತ್ಯಾಸ. ಶರಣರು ವಿರೋಧಿಸಿದ್ದು ಅಂದಿನ ವ್ಯವಸ್ಥೆಯಲ್ಲಿದ್ದ ಬ್ರಾಹ್ಮಣ್ಯ ಎಂಬ ಮೇಲು ಕೀಳು ಎಂಬ ಶ್ರೇಣೀಕೃತ ವ್ಯವಸ್ಥೆಯನ್ನೇ ಹೊರತು ಕೇವಲ ಒಂದು ಸಮುದಾಯವನ್ನಲ್ಲ. ಆದರೆ ಇಂದಿನ ಸೊಗಲಾಡಿ ಶರಣರು ಈ ಸೂಕ್ಷ್ಮ ವ್ಯತ್ಯಾಸವನ್ನು ಅಳಿಸಿಹಾಕುತ್ತಿದ್ದಾರೆ. ಅವರ ಮುಖ್ಯ ಉದ್ದೇಶ ಬಸವತತ್ವದ ಪ್ರಚಾರವಲ್ಲ, ಬದಲಾಗಿ ಒಂದು ಸಮುದಾಯವನ್ನು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಏಕಾಂಗಿ ಮಾಡುವುದು. ಈ ಮೂಲಕ ತಮಗೆ ಬೇಕಾದ ವೋಟ್ ಬ್ಯಾಂಕ್ ಅಥವಾ ಅಧಿಕಾರ ಕೇಂದ್ರವನ್ನು ಗಟ್ಟಿಮಾಡಿಕೊಳ್ಳುವುದು. ಬ್ರ್ಯಾಂಡ್ ಬಸವಣ್ಣ ಮತ್ತು ವ್ಯವಸ್ಥಿತ ಅಸ್ತಿತ್ವ ನಾಶ. ಕೆಲವು ಬುದ್ಧಿಜೀವಿಗಳು ಮತ್ತು ಸಂಘಟನೆಗಳು ಬಸವಣ್ಣನವರನ್ನು ಒಂದು ಆಂಟಿ ಬ್ರಾಹ್ಮಿನ್ ಐಕಾನ್ ಆಗಿ ಮಾತ್ರ ಬಿಂಬಿಸುತ್ತಿದ್ದಾರೆ. ಇತಿಹಾಸದ ತಿರುಚುವಿಕೆ. ಶರಣ ಚಳುವಳಿಯಲ್ಲಿ ಬ್ರಾಹ್ಮಣ ಮೂಲದ ಅನೇಕ ಶರಣರಿದ್ದರು, ಉದಾಹರಣೆಗೆ ಮಧುವರಸರು. ಆದರೆ ಇಂದು ಆ ಸೌಹಾರ್ದತೆಯ ಇತಿಹಾಸವನ್ನು ಮುಚ್ಚಿಡಲಾಗುತ್ತಿದೆ. ಉದ್ದೇಶಪೂರ್ವಕ ದಾಳಿ. ಬ್ರಾಹ್ಮಣ ಸಮುದಾಯದ ಸಂಪ್ರದಾಯಗಳನ್ನು ಹೀಯಾಳಿಸುವುದರ ಮೂಲಕ ಬಸವಣ್ಣನವರನ್ನು ಶ್ರೇಷ್ಠ ಎಂದು ತೋರಿಸುವ ಪ್ರಯತ್ನ ನಡೆಯುತ್ತಿದೆ.
ಸತ್ಯವೇನೆಂದರೆ ಇನ್ನೊಬ್ಬರನ್ನು ತುಳಿದು ಒಬ್ಬರನ್ನು ಬೆಳೆಸುವುದು ಶರಣಧರ್ಮವಲ್ಲ. ಈ ಟೂಲ್ಕಿಟ್ ಕೆಲಸ ಮಾಡುತ್ತಿರುವುದು ಹೇಗೆ? ದ್ವೇಷದ ಬಿತ್ತನೆ. ಯುವ ಪೀಳಿಗೆಗೆ ಬಸವಣ್ಣನವರ ವಚನಗಳಿಗಿಂತ ಹೆಚ್ಚಾಗಿ ಅವರು ಹೇಗೆ ಬ್ರಾಹ್ಮಣ್ಯದ ವಿರುದ್ಧ ಹೋರಾಡಿದರು ಎಂಬ ಅರ್ಧಸತ್ಯದ ಕಥೆಗಳನ್ನು ಮಾತ್ರ ಹೇಳಲಾಗುತ್ತಿದೆ. ಸಾಂಸ್ಕೃತಿಕ ಅಳಿಸುವಿಕೆ. ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿದ್ದ ಶರಣ ಚಳುವಳಿಯನ್ನು ಕೇವಲ ಒಂದು ಸಮುದಾಯದ ವಿರುದ್ಧದ ಬಂಡಾಯವೆಂದು ಬಿಂಬಿಸಿ ಸಮಾಜದಲ್ಲಿ ಒಡಕು ಮೂಡಿಸಲಾಗುತ್ತಿದೆ. ಅಸ್ತಿತ್ವದ ಪ್ರಶ್ನೆ. ಬ್ರಾಹ್ಮಣರ ಅಸ್ತಿತ್ವವನ್ನು ಹಾಳು ಮಾಡುವುದು ಅಥವಾ ಅವರನ್ನು ಎರಡನೇ ದರ್ಜೆಯ ಪ್ರಜೆಗಳಂತೆ ಬಿಂಬಿಸುವುದು ಈ ಸೊಗಲಾಡಿಗಳ ಗುಪ್ತ ಅಜೆಂಡವಾಗಿದೆ. ನಿಜವಾದ ಶರಣತ್ವ ಎಲ್ಲಿ ಹೋಗಿದೆ? ಬಸವಣ್ಣನವರು ಉಪನಯನ ನಿರಾಕರಿಸಿದ್ದು ವೈಯಕ್ತಿಕ ವೈಚಾರಿಕ ಆಯ್ಕೆ. ಆದರೆ ಅದನ್ನು ಇಂದು ಒಂದು ಸಮುದಾಯದ ಮೇಲಿನ ದ್ವೇಷದ ಸಂಕೇತವಾಗಿ ಬಳಸುವುದು ಬಸವಣ್ಣನವರಿಗೆ ದ್ರೋಹ. ಲಿಂಗವ ಪೂಜಿಸಿ ಫಲವೇನು? ಸಂಗನ ಬಸವಣ್ಣನಂತೆ ಸಕಲ ಜೀವರಾಶಿಗಳಿಗೆ ಲೇಸ ಬಯಸದಿದ್ದರೆ ಎನ್ನುವ ವಚನದಂತೆ ಇಂದು ಬಸವಣ್ಣನವರ ಹೆಸರಿನಲ್ಲಿ ದ್ವೇಷ ಹರಡುವವರು ಅಸಲಿ ಶರಣರಲ್ಲ, ಅವರು ಕೇವಲ ರಾಜಕೀಯ ಲಾಭಕೋರರು. ತೀರ್ಮಾನ: ಬಸವಣ್ಣನವರನ್ನು ಒಂದು ಸಮುದಾಯದ ವಿರುದ್ಧದ ಅಸ್ತ್ರವಾಗಿ ಬಳಸುವುದು ನಿಲ್ಲಬೇಕು. ಇತಿಹಾಸವನ್ನು ದ್ವೇಷದ ಕನ್ನಡಕದಿಂದ ನೋಡುವುದನ್ನು ಬಿಟ್ಟು ಎಲ್ಲರನ್ನೂ ಒಳಗೊಳ್ಳುವ ಶರಣರ ನಿಜವಾದ ಆಶಯದತ್ತ ಸಮಾಜ ಹೊರಳಬೇಕಿದೆ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.